ಆತ್ಮೀಯ UH-16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯಗೆ ಸ್ವಾಗತ. ನಾನು ನಿಮ್ಮ ಆಯತು ಮಲ್ಲಪ್ಪ ಜೋತವ್ರ. ಆತ್ಮೀಯರೇ, ನಮ್ಮಲ್ಲಿ ಒಂದು ಮೂಮೆಂಟ್ ಉತ್ತರ ಕನ್ನಡದಲ್ಲಿ ಭಾಳ ಚೆನ್ನಾಗಿ ಬೆಳೀತಾ ಇದೆ. ಅದೇ ಮುಖ್ಯವಾಗಿ ಹೇಳುವಂಥದ್ದು, ಶಶಿಕಾಂತ್ ಗುರೂಜಿ ಅಥವಾ ಪಡಸಲಿಗೆಯವರು ತಮ್ಮ ಜೊತೆಗೆ ಪೂಜಾರಿ ಅವರನ್ನು ತೆಗೆದುಕೊಂಡು ಅವ್ರ ನೇತೃತ್ವದಲ್ಲೇ ಉತ್ತರ ಕನ್ನಡದಲ್ಲಿ ರೈತ ಜಾಗೃತಿ ಭಾಳಷ್ಟು ಈ ಸಂದರ್ಭದಲ್ಲಿ ಆಗ್ತಾಯಿದೆ. ಉತ್ತರ ಕರ್ನಾಟಕ ಆಯಿತು, ದಕ್ಷಿಣ ಕರ್ನಾಟಕದಲ್ಲೂ ಹೋಗ್ತಾ ಇದೆ, ಭಾಳ ಮಕ್ಕಳೆಲ್ಲ ಸುತ್ತ ಹಾಕಿದ್ದೆ. ಇವತ್ತು ಹೌದು, ಈಗಾಗಲೇ ಗೊರ್ಲಾಪುರ ಮುಮ್ಮೇಳದಿಂದ ವಿಶೇಷವಾಗಿ ಈ ಒಂದು ಮೂಮೆಂಟ್ಗೆ, ಅದರಲ್ಲೂ ರೈತರ ಹೋರಾಟಕ್ಕೆ ಒಂದು ಎಲ್ಲೆಲ್ಲದ ಬೆಲೆ ಬಂದದೆ. ಇವತ್ತು ಅವ್ರ ಧ್ವನಿಗೆ, ಅದರಲ್ಲೂ ಶಶಿಕಾಂತ್ ಗುರೂಜಿ ಅವ್ರ ಧ್ವನಿಗೆ ಇವತ್ತು ಸರ್ಕಾರಿ ಅಧಿಕಾರಿಗಳು ಕಿವಿಗೊಡ್ತಾ ಇದ್ದಾರೆ, ಒಂದಿಷ್ಟು ಪಾಲಿಸ್ತಾ ಇದ್ದಾರೆ. ಅದರ ಪೂರ್ಣ ಪ್ರಮಾಣದಲ್ಲಿ ಬದಲಾಗಿದ್ದಾರೆ ಅಂತಲ್ಲ. ಯಾಕಂದ್ರೆ ಆ ರಾಜಕಾರಣಿಗಳಿಗೂ ಗೊತ್ತದ, ಅಧಿಕಾರಿಗಳಿಗೂ ಗೊತ್ತದ, ಇದು ಭಾಳ ಸುದ್ದಲ್ಲಪ್ಪ, ಹಂಗೆ ಹೋರಾಟ ಮಾಡ್ತಾರೆ ಹೋಗ್ತಾರೆ ಅಂತೇಳಿ. ಯಾಕೆ ಹಿಂದೆ ಬಾಬಾಗೌಡ ಪಾಟೀಲ್ ಮಾಡಿದರು, ಅದ್ರ ಜೊತೆಗೆ ನಮ್ಮ ನಂಜುಂಡ ಸ್ವಾಮಿಗಳು ಮಾಡಿದರು, ರುದ್ರಪ್ಪ ಅವ್ರು ಮಾಡಿದರು, ಅನೇಕರು ಪ್ರಯತ್ನ ಮಾಡಿದರು. ಭಾರತದ ಮಟ್ಟದಲ್ಲಿ, ದೇಶದ ಮಟ್ಟದಲ್ಲಿ ಅನೇಕರಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ. ಮತ್ತು ಈ ದೇಶದ ಒಂದಿಷ್ಟು ಪ್ರಧಾನಿನೂ ಆಗಿದ್ದರು ಚಲನ ಸಿಂಗ್ ಕೆಲವು ದಿನ. ಅದು ಬಿಟ್ಟರೆ ಮತ್ತೇನಿಲ್ಲ. ಯಾಕೆ ಅಲ್ಲಿ ರಾಕೇಶ್ ಅವರಾಗಿರ್ಬೋದು, ಇನ್ನೂ ಅನೇಕ ಬರ್ತಾ ಇದ್ದಾರೆ ಅಲ್ಲಿ ಹೋರಾಟಗಾರರು. ಆದರೆ ವ್ಯವಸ್ಥೆಗೆ ಅವರಿಂದ ಒಂದಿಷ್ಟು ಪ್ರತಿಭಟನೆ ಮಾಡಿ ಅನುಕೂಲಗಳನ್ನು ಮಾಡಿದ್ದಾರೆ ರೈತರಿಗೆ. ಇಡೀ ರೈತರ ಕೈಗೆ ಇಡೀ ವ್ಯವಸ್ಥೆ ಬರುವಂಥದ್ದು ಅಥವಾ ತರಿಸುವಂಥದ್ದು ಯಾರಿಗೂ ಸಾಧ್ಯ ಆಗಿಲ್ಲ. ಆದರೆ ಸುಲಭದೂ ಇಲ್ಲ. ಯಾಕಂದರೆ ಈಗಾಗಲೇ ಈ 50% ಜನ ಇಡೀ ದೇಶದ ಅರ್ಥವ್ಯವಸ್ಥೆಯನ್ನು ತಮ್ಮ ಕೈಯಲ್ಲಿ ಇಟ್ಕೊಂಡಿದ್ದಾರೆ ಅನ್ನೋದು ಎಲ್ಲರಿಗೂ ಗೊತ್ತಿರುವಂಥ ವಿಷಯ. ಇದನ್ನು ಭಾಳ ಸೂಕ್ಷ್ಮವಾಗಿ ಜನಜಾಗೃತಿ ಮಾಡುವಂಥದ್ದು, ರೈತ ಜಾಗೃತಿ ಮಾಡುವಂಥದ್ದು ಭಾಳ ಮಹತ್ವದ. ನಮ್ಮ MS ಸ್ವಾಮಿನಾಥನ್ ಅವ್ರು ಹೇಳಿದರು, ಅವ್ರು ಹೇಳಿದ ಪ್ರಕಾರ ಆಗಿದ್ದರೆ ಇವತ್ತು ಇಡೀ ಈ ದೇಶ ಏನಪ್ಪ ಅಂದ್ರೆ ಸಂಪತ್ತು ನಿಶ್ಚಿತವಾಗಿ ಆಗ್ತದೆ. ಯಾಕಂದ್ರೆ C2+2 ಅಂತಾರೆ. ಅದನ್ನು ನಮ್ಮ ಇವ್ರದ್ದು ನೆನಪಾಗ್ತಾ ಇಲ್ಲ ನನಗೆ. ಅವ್ರು ಸಿದ್ಧಾಂತ ಮಾಡಿದ್ರಪ್ಪ ಅಂದ್ರೆ ಬೆಳೆದ ಬೆಳೆಗೆ ಖರ್ಚಾಗಿದ್ದು, ಭೂಮಿಯ ಖರ್ಚು ಎಲ್ಲ ತಗೋ, ಲೇಬರ್ ಖರ್ಚು ತಗೋದು, ಅದನ್ನ 50% ಹಾಕಬೇಕು ಅಂತ ಹೇಳಿದರು. ಆ ರೀತಿ ತೆರಿಗೆ ಸಿಸ್ಟಮ್ ಆಗಬೇಕು, ನಮಗೆ ಸಿಗಬೇಕು ಅಂತೇಳಿ MS ಸ್ವಾಮಿನಾಥನ್ ಅವರು ಅದನ್ನು ಯಾವ ಸರ್ಕಾರ ಮಾಡಲಿಲ್ಲ. ಮೋದಿಯವರು ತಾವು CM ಇದ್ದಾಗ, ಗುಜರಾತ್ CM ಇದ್ದಾಗ ಅದು ಲೆಟ್ರು ಬರೆದಿದ್ರು, ನಾನು ತೊಗೊಂಡು ಬರ್ತೀನಿ ಅಂತೇಳಿ. ಇವತ್ತಿಗೂ ಇಲ್ಲ, ಅದೆಲ್ಲರಿಗೂ ಗೊತ್ತಿದೆ. ಅಂದರೆ ಇದರ ಅರ್ಥ, ಯಾವ ರಾಜಕಾರಣಿಗಳು ಬಂದರೂ ಸಹಿತ, ಇವತ್ತಿನ ವ್ಯವಸ್ಥೆ ರಾಜಕೀಯ ಬಂದರೂ ಸಹಿತ ಅವರು ಬದಲು ಮಾಡೋದಿಲ್ಲ. MS ಸ್ವಾಮಿನಾಥನ್ ಬರೋದಿಲ್ಲ. ಇಂಥ ಒಂದು ಪ್ರಸಂಗ ಅದ. ಇಂಥ ಸಂದರ್ಭದಲ್ಲಿ ಈ ರೈತರಿಗೆ ಕಬ್ಬಿಗಾಗಿ ಒಂದಿಷ್ಟು ಪೇಮೆಂಟ್ ಹೆಚ್ಚು ಮಾಡಿಸಿದಂಥ ಒಂದು ಕೀರ್ತಿ ನಮ್ಮ ಶಶಿಕಾಂತ್ ಗುರೂಜಿ ಮತ್ತು ಪೂಜಾರಿಯವ್ರಿಗೆ ಬಂದರೂ ಸಹಿತ ಅದ ಒಂದು ನೆನಗಟ್ಟಿನಲ್ಲೇ ಇವತ್ತು BDCC ಬ್ಯಾಂಕ್ ಯಾವುದೂ ಇಲ್ಲ. ಇಲ್ಲಿ ಬೆಳಗಾವಿದಿರ್ಬೋದು, ಇನ್ನುಳಿದ ಕಡೆದಿರ್ಬೋದು, BDCC ಬ್ಯಾಂಕ್ಗಳು ಎಲ್ಲ ರೈತರಿಗೂ ಏನಪ್ಪ ಅಂತಂದ್ರೆ ಕಬ್ಬಿಗಾಗಿ 1 ಲಕ್ಷವರೆಗೆ ಲೋನ್ ಕೊಡ್ತಾರ, ಬಡ್ಡಿ ಇಲ್ಲದ್ದು ಅಥವಾ ಮಿನಿಮಮ್ ಬಡ್ಡಿದು ಅನ್ನೋ ಸಹಿತ ಅಸಾಧ್ಯನೋ ಅನ್ನೋಂಥ ಮಾತು ಅನ್ನಿಸ್ತದೆ. ಇವತ್ತು ಅನಿವಾರ್ಯದ ರೈತರಿಗೆ ಹೋರಾಟ ಮಾಡುವಂಥದ್ದು ಎಲ್ಲ ಕಡೆಯೂ. ಕೇವಲ BDCC ಒಂದೇ ಅಲ್ಲ, ಇಡೀ ದೇಶ, ಇಡೀ ರಾಜ್ಯದ ಎಲ್ಲ ಜಿಲ್ಲೆಗಳ ಒಂದೇನು DCC ಬ್ಯಾಂಕ್ಗಳಿದ್ದಾವೆ, ಆ ಬ್ಯಾಂಕ್ಗಳಿಗೆ ಬೆನ್ನತ್ತೆ ನಮ್ಮ ರೈತರಿಗೆ ಕಬ್ಬಿನ ರೇಟ್ ಹೆಚ್ಚು ಮಾಡಿಸುವಂಥದ್ದನ್ನೋಕ್ಕಿಂತಲೂ ಕಬ್ಬಿಗೆ ಹೋಗಿ ಬೇರೆ. ಅದಕ್ಕಿಂತ ಮುಖ್ಯ ಮೊದಲು ಲೋನದ್ದು ಅದು. ಯಾಕಂದರೆ ಯಾವುದಕ್ಕಾದ್ರೂ ಮೊದಲ ಅದು ಬೆಳೆದ ಮೇಲೆ ಮುಂದಿನಲ್ಲ ರೀ. ನಮ್ಮಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಅದ, ಭೂಮಿ ಜೊತೆಗೆ ರೈತ ಇದ್ದಾನೆ, ಗೊಬ್ಬರ ಹಾಕ್ತೀವಿ, ಎಲ್ಲ ಬೆಳಿತೀವಿ ನಾವು. ಅದರ ಮಾರ್ಕೆಟ್ ಬಂದಾಗ ಇಲ್ಲ ಅನ್ನೋದು ಅಷ್ಟು ಸತ್ಯದ. ಬರೀ ಕಬ್ಬಿನೊಂದಲ್ಲ, ಎಲ್ಲನೂ ಈ ದಿಶೆಯಲ್ಲಿ ವಿಚಾರ ಮಾಡ್ಬೇಕಾಗಿದೆ. ಬಟ್ ಈಗ ಏನಿದೆಪ್ಪ ಅಂದ್ರೆ ಈ BDCC ಬ್ಯಾಂಕ್ ಇದ್ದಿದ್ದು ಈಗಾಗಲೇ ಅಲ್ಲಿಯ ರೈತರ ಹೆಸರು ಹೇಳ್ಕೊಂಡು ನಾವು ರೈತರಿಗಾಗಿ ಇದ್ದೀವಿ ಅಂತ ತಿಳ್ಕೊಂಡು ಇವತ್ತು ಆಡಳಿತಾರೂಢ ಪಕ್ಷ ಬಂದದ, ವಿರೋಧ ಪಕ್ಷ ಅದ. ಆಡಳಿತಾರೂಢ ಪಕ್ಷ ಅಂತ ನಿಮ್ಗೆ ಗೊತ್ತಾಗ್ತದೆ, ಜಾರಕಿಹೊಳಿ ಅವರು, ಜೊಲ್ಲೆ ಅವರು, ಉಳಿದವ್ರೆಲ್ಲ ಮಾಡ್ತಾ ಇದ್ದಾರೆ. ಅದ್ರ ವಿರೋಧ ಪಕ್ಷ ಬಂದ್ರೆ ಕತ್ತಿಯವರು, ಇನ್ನೊಂದು ಅದೇ ಕಾಲಕ್ಕೆ ಸೌದಿಯವರು ಈ ವಿಷಯದಲ್ಲ ಒಂದು ವಿರೋಧ ಪಕ್ಷ ಕೆಲಸ ಮಾಡ್ತಾಯಿದ್ದಾರೆ. ಆದರೆ ಇವರು ಯಾರು ಬಂದರೂ ಸಹಿತ ರೈತಗೆ ಶೂನ್ಯ ಬಡ್ಡಿ ದರದಲ್ಲಿ 40,000 ಮೇಲೆ ಸಿಗಲಿಕ್ಕಿಲ್ಲ ಅನ್ನೋದು ಸ್ಪಷ್ಟ ಆಗ್ತಾಯಿದೆ. ಇವನ್ ಅಫೆಕ್ಸ್ ಬ್ಯಾಂಕದ್ದು ನಾವು ಈ ಹಿಂದೆ ರೆಫರ್ ಮಾಡಿದ್ದೀವಿ ಅಂದರೆ ಇವತ್ತು ಶಶಿಕಾಂತ್ ಗುರೂಜಿನೂ ಮಾತಾಡ್ತಾ ಇದ್ದಾರೆ. 82,000 ಧರ್ಮ ಕೊಡಬೇಕ್ರಿ ಅಂತೇಳಿ ಬೇಡಿಕೆ ಇಡ್ತಾ ಇದ್ದಾರೆ. ಅದಕ್ಕೆ ಈ ಸಂದರ್ಭದಲ್ಲಿ DCC ಬ್ಯಾಂಕಿಗೆ ಅನ್ನೋಂಥದ್ದು ಏನಪ್ಪ ಅಂತಂದ್ರೆ, ಅಪೆಕ್ಸ್ ಬ್ಯಾಂಕ್ ಆಗಲಿ ಇನ್ನುಳಿದ ಬ್ಯಾಂಕ್ ಸರ್ಕಾರಿ ಕ್ಷೇತ್ರದೊಳಗೆ 82,000 ಜನ ಕೊಡುವಂಥ ಒಂದು ಅವಕಾಶ ಅದ. ನಾವು 1 ಲಕ್ಷ ಯಾಕೆ ನೀವು ಮಾಡೋದಿಲ್ಲ ಅನ್ನುವಂಥ ಮೂಮೆಂಟನ್ನು ರೈತರು ಇವತ್ತು ಮಾಡಬೇಕಾಗಿದೆ. ಆ ದಿಶೆಯಲ್ಲೇ ಶಶಿಕಾಂತ್ ಗುರೂಜಿ ಅವ್ರು ಈಗಲೇ ಮಾತಾಡ್ತಾ ಇದ್ದಾರೆ, ಇಷ್ಟು ಆಗ್ಬೇಕು ನಮಗೆ ಮಾಡ್ಬೇಕಂತೇಳಿ. ಬಟ್ ಮೂಮೆಂಟ್ ಇನ್ನೂ ಅಷ್ಟದ, ಕಾವು ಹಿಡಿಬೇಕಾಗ್ಯದ. ಇದು ಮೊದಲನೇ ಹೆಜ್ಜೆ. ಆದರೆ ಇದೆಲ್ಲಕ್ಕಿಂತ ಹೆಚ್ಚಿನ ಹೆಜ್ಜೆನಪ್ಪ ಅಂತಂದ್ರೆ ಈ ಮಾರ್ಕೆಟದ ಬದಲಾಗಿ ಮತ್ತು ಈ ಮಾತು ಭಾಳಷ್ಟು ಹೇಳ್ತಾ ಹೇಳಿಕೆ ಇವತ್ತು
ಕಾರಣ ಇಷ್ಟ ಏನಪ್ಪ ಅಂತಂದ್ರೆ ಮಾರ್ಕೆಟ್ ಎಲ್ಲಿವರೆಗೆ ರೈತರಿಗೆ ಪೂರ್ಣದಲ್ಲಿ ಸಿಗುವುದಿಲ್ಲ. ಪಾಪ ರೈತನ ಉದ್ಧಾರ ಆಗಲಿಕ್ಕೆ ಸಾಧ್ಯನೇ, ದೇಶ ಉದ್ಧಾರವೂ ಇಲ್ಲ. ಯಾಕೆಂದರೆ ರೈತನ ಕೈಯಲ್ಲಿ ದುಡ್ಡು ಬಂತಪ್ಪ ಅಂದ್ರೆ ಆ ವ್ಯಕ್ತಿ ಇದ್ದಂಥವ್ರು ತಮ್ಮ ಹೊಲದಲ್ಲಿ ಕೆಲಸ ಮಾಡೋರಿಗೆ ಒಳ್ಳೆ ಪಗಾರ ಕೊಡ್ಬೋದು, ಮತ್ತೇನೋ ಮಾಡ್ಬೋದು. ಅವರೇ ಬದುಕೋದು ಕಷ್ಟ ಆದಾಗ ಇನ್ನೊಬ್ರಿಗೆ ಕೊಡೋದಕ್ಕೆ ಸಾಧ್ಯ ಇಲ್ಲ, ಆ ವ್ಯವಸ್ಥೆ ಬರೋಕ್ಕೂ ಸಾಧ್ಯ ಇಲ್ಲ ಅನ್ನೋದು ಒಂದು ಪ್ರಾಥಮಿಕ ಸತ್ಯ. ಈ ನೆಲೆಗಟ್ಟಿನೆಲ್ಲ ಇವತ್ತು ಶಶಿಕಾಂತ್ ಗುರೂಜಿ ಅವರು ಈ ವ್ಯವಸ್ಥೆಗೆ ಇವತ್ತು ಜನಜೀವನ ಇದು ಯುವಕರ ಇವತ್ತು 15ರಿಂದ 29 ವರ್ಷದ ಯುವಕರ ನಿರುದ್ಯೋಗಿಗಳು ಅವ್ರಿಗೆ ಉದ್ಯೋಗ ಬೇಕಾಗಿದೆ ಪಾಪ. ಮತ್ತು ಈಗಿನ ವ್ಯವಸ್ಥೆಯಲ್ಲೇ ಇವರೆಲ್ಲರಿಗೂ ಉದ್ಯೋಗ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ. ಬೇಕಾದ ಪಕ್ಷ ಬರಲಿ, ನಾಳೆ ರಾಹುಲ್ ಗಾಂಧಿ ಬರಲಿ, ಮತ್ತೊಬ್ಬರು ಬರಲಿ, ಅಥವಾ ಇವತ್ತಿನ ಆಮ್ ಆದ್ಮಿ ಪಕ್ಷದ ಕೇಜ್ರಿವಾಲ್ ಬರಲಿ, ಯಾರು ಬಂದರು ಎಲ್ಲರಿಗೂ ಉದ್ಯೋಗ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅಷ್ಟು ಉದ್ಯೋಗ ಸೃಷ್ಟಿ ಮಾಡುವಂಥ ಕೆಪಾಸಿಟಿ ಇವತ್ತಿನ ಕಾರ್ಪೊರೇಟ್ ವ್ಯವಸ್ಥೆಯಲ್ಲಿಲ್ಲ. ಯಾಕೆ ಒಂದು ಕಂಪ್ಯೂಟರ್ 10 ಮಂದಿ ಉದ್ಯೋಗ ಕೊಡಿಸ್ಕೊಳ್ತದೆ. ಅಂಥ ಪ್ರಸಂಗದಲ್ಲ 10 ಮಂದಿ ಹೆಂಗೆ ನೀವು ಉದ್ಯೋಗ ಕೊಡೋರ? ಅದನ್ನು ಸಹಿತ ಚಿಂತನೆ ಮಾಡಬೇಕಾಗಿತ್ತು. ಸುಮ್ಮನೆ ಏನೇನೋ ಮಾತಾಡೋದ್ರಾಗಿ ನಾವು ಉದ್ಯೋಗ ಕೊಡ್ತೀವಿ ಹಾಗೆ ಇವತ್ತೇನೋ ಜಂಟಿಗಳು ಎದ್ದು ನಿಂತಿದ್ದಾರೆ, ಅದ್ರ ಜೊತೆಗೆ CJP ಅವ್ರು ಎದ್ದು ನಿಂತಿದ್ದಾರೆ. ಅದ್ರ ಲಾಭ ತೋಳಿಸುವಾಗಿ ವಿರೋಧ ಪಕ್ಷಗಳು ಪ್ರಯತ್ನ ಮಾಡ್ತಾ ಇದ್ದಾರೆ ವಿನಃ ಇವ್ರಿಗೆಲ್ಲರಿಗೂ ಪ್ರಾಮಾಣಿಕವಾದ ಆಡಳಿತ ಕೊಡ್ಬೋದಿಲ್ಲ ಅಂತಲ್ಲ, ಆದರೆ ಎಲ್ಲರಿಗೂ ಉದ್ಯೋಗ ಸೃಷ್ಟಿ ಮಾಡುವಂಥ ಶಕ್ತಿ ಇವತ್ತಿನ ಯಾವುದೇ ಪಕ್ಷಕ್ಕೂ ಇಲ್ಲ. ಅದಕ್ಕೆ ವ್ಯವಸ್ಥೆನ ಬದಲಾಗಬೇಕು. ವ್ಯವಸ್ಥೆ ಬದಲಾಗೋದು ಹೆಂಗೆ ಅಂದರೆ ಇರೋದು ಒಂದಾಗಿ ರೈತರ ಸಂಘಟನೆ ಮಾಡಲಿಕ್ಕೆ ಇತ್ತಿದ್ದಾರೆ. ಈಗಾಗಲೇ ಶಶಿಕಾಂತ್ ಗುರೂಜಿ ಮತ್ತು ಅವ್ರ ಜೊತೆಗಾರರು ಮತ್ತು ಅದೇ ಕಾಲಕ್ಕೆ ದಕ್ಷಿಣ ಕರ್ನಾಟಕದ ರೈತರು ಒಂದಾಗಬೇಕು. ಒಂದಾಗಿ ಮತದಾನ ಒಂದೇ ಇದಕ್ಕೆ ಪರಿಹಾರ. ಮತ್ತು ಮುಂದೆ ಹೇಳ್ತಾ ಇದ್ದೀನಿ, ರೈತರು ಜಾಗೃತ ಆದ್ರೆ ತಮ್ಮಲ್ಲಿ ಯೋಗ್ಯರು ಯಾರದಾರ ಇದೇ ದಿಶೆಯಲ್ಲಿ ಈ ರಾಜ್ಯದ ಮೊದಲಾಗಲಿ ಕೆಲಸ ಅಂತ ಇದೇ ದಿಶೆಯಲ್ಲಿ ಚಿಂತನೆ ಆಗಬೇಕು. ತಮ್ಮಲ್ಲಿ ಯೋಗ್ಯರು ಯಾರಿದ್ದಾರೆ, ರೈತರ ಸಮಸ್ಯೆಗೆ ಪರಿಹಾರ ಹುಡುಕೋರು ಯಾರಿದ್ದಾರೆ, ಅವ್ರ ಹುಡುಕಿ ಅಂಥವ್ರು ನಿಲ್ಲಿಸಿ ಗೆಲ್ಲಿಸುವಂಥ ಕೆಲಸ ಆಗಬೇಕು. ಆ ಕೆಲಸ ಆಯ್ತಪ್ಪ ಅಂತಂದ್ರೆ ಅದು ಪರಿಹಾರ ಆಗ್ಬೋದು. ಅಂದರೆ ರೈತ ಸಂಘ ಅಧಿಕಾರಕ್ಕೆ ಬರಬೇಕಾಗಿತ್ತಪ್ಪ ಅಂದ್ರೆ ಈ ಮೂಮೆಂಟ್ ಬರೋಬರೋದ್ರಿ. ಈಗ ಎಲ್ಲ ಕಡೆ ಹೋಗ್ತಾ ಇದ್ದೀರಿ, ಬೇಡ್ತು ಜನ ರೈತರು ಎದ್ದು ನಿಲ್ಲಬೇಕು. ಜನಜಾಗೃತಿ ಇವತ್ತು ನೋಡ್ರಿ, ವಿದ್ಯಾರ್ಥಿಗಳು ಎದ್ದು ನಿಂತಿದ್ದಕ್ಕಾಗಿ ಎಂದೂ ಬಗ್ಗದ ರೈತರು 1 ವರ್ಷ ಹೋರಾಟ ಮಾಡಿದರು. ಗೊತ್ತದೆ ನಿಮಗೆ, ದೆಹಲಿ ಸುತ್ತಮುತ್ತಲು ಅಲ್ಲೇ 1 ವರ್ಷನ ಬಗ್ಗಲಿಲ್ಲ. ನಮ್ಮ ಮೋದಿಯವರು ಕೊನೆಗೆ ಹಿಂದೆ ತಗೊಂಡಷ್ಟು ಅದನ್ನು ರದ್ದು ಮಾಡಿಲ್ಲ. ಯಾವುದು ಈ ಒಂದು 3 ಖಾಲಿ ಕಾನೂನುಗಳನ್ನು, ಕಪ್ಪು ಕಾನೂನುಗಳನ್ನು ಇನ್ನೂ ಒಂದು ಜೀವಂತವು. ಇವತ್ತು ಮೋದಿಯವರು 400 ಪಾರ್ ಮಾಡಿದ್ರೆ ಅದು ನಿಶ್ಚಿತ ಪಾಸ್ ಮಾಡ್ಕೊಳ್ತಾರೆ. ಅದೇ ಕಾಲಕ್ಕೆ ಡಿಲಿಮಿಟೇಷನ್ ಅದನ್ನು ಪಾಸ್ ಮಾಡ್ಕೊಳ್ತಾರೆ. ತಮಗೆ ಹೆಂಗೆ ಬೇಕು ಹಂಗೆ ಇಡೀ ಒಂದು ವ್ಯವಸ್ಥೆನ ಬದಲು ಮಾಡುವ ಎಲ್ಲ ಸಾಧ್ಯತೆಗಳಿದ್ದಾವೆ. ಅವೆಲ್ಲ ಆದವು ಅಂದ್ರೆ ಇಲ್ಲಿ ಡಿಕ್ಟೇಟರ್ಗೆ ಆಯಿತು. ಇದರಲ್ಲಿ 2 ಮಾತೇ ಇಲ್ಲ. ಪ್ರಜಾಪ್ರಭುತ್ವ ನಿಧಾನಕ್ಕೆ ಉಸಿರ ಕಟ್ಟಾಗಿ ಸತ್ತು ಹೋಗುವಂಥ ಪ್ರಸಂಗ ಬರ್ತದೆ ಅನ್ನೋದು ಅಷ್ಟು ಸತ್ಯದ. ಇದನ್ನು ತಿಳ್ಕೊಳ್ರಿ ಎಲ್ಲರೂ. ಅದರಲ್ಲೂ ಮುಖ್ಯವಾಗಿ ರೈತರಲ್ಲಿರ್ತಂಥ ಬುದ್ಧಿವಂತರು, ಅದರಲ್ಲೂ ಮುಖ್ಯವಾಗಿ ಶಶಿಕಾಂತ್ ಗುರೂಜಿ ಅಂತ ನಾಯಕರು ಒಬ್ಬರಲ್ಲ, ಯಾರ್ಯಾರು ಇವತ್ತು ಬೆಡಗಲಪುರ ಅವರಿದ್ದಾರೆ, ಮತ್ತೊಬ್ಬರಿದ್ದಾರೆ, ಅವರೆಲ್ಲರೂ ವಿಚಾರ ಮಾಡಿ ಒಂದು ಆಗ್ಬಿಟ್ಟು ಮೊದಲಿದೆ. ಒಂದು ಎಲ್ಲಿವರೆಗೆ ಆಗೋದಿಲ್ಲ, ರೈತ ತಮ್ಮ ನಾಯಕರನ್ನು ತಾವೇ ಎಲ್ಲಿವರೆಗೆ ಆರಿಸ್ಕೊಳ್ಳೋದಿಲ್ಲ, ಅಲ್ಲಿವರೆಗೆ ಈಗಿರುವಂಥ ವ್ಯವಸ್ಥೆ ಮುಂದುವರೆದು ಹೋಗೋದ್ರಲ್ಲಿ 2 ಮಾತ್ರ ಇಲ್ಲ. ಇದನ್ನು ಬಿಡಿಸಿ ಹೇಳಬೇಕಾಗಿಲ್ಲ. ಸಣ್ಣ ಒಂದು ಬೇಸಿಕ್ ಥಿಂಗ್ ಇದನ್ನು ತಿಳಿಗೊಡೋದಿಲ್ಲ ನಮ್ಮ ವ್ಯವಸ್ಥೆ ತಯಾರು ಮಾಡಿದವರು. ರೈತಗೆ ಏನಪ್ಪ ಒಂದಿಷ್ಟು ಇದನ್ನು ಹೆಚ್ಚು ಮಾಡಲಿ, ಕಬ್ಬಿಗೆ ಹೆಚ್ಚು ಮಾಡಲಿ, ನಾವು ಅಷ್ಟು ಸುತ್ತ ಹಾಕ್ತೀವಿ, ಅಲ್ಲೇ ಗಿರಿಕೆ ಹಾಕ್ತಾ ಇರ್ತೀವಿ. ನಮ್ಗೆ ಹೆಚ್ಚು ಮಾಡಿದ್ರಿ 100 ಹೆಚ್ಚು ಮಾಡಿದ್ರು ಅನ್ನೋದ್ರಾಗ 400-500 ರೂಪಾಯಿಗಳನ್ನು ಗೊಬ್ಬರದಲ್ಲೇ ಅಲ್ಲೇ ಇಲ್ಲೇ ರೆಂಟಿ ಕೋಂಟಿ ಅಲ್ಲೆಲ್ಲ ಏರಿಸ್ಕೊಂಡ್ಬಿಟ್ಟು ಲಾಭ ಮಾಡ್ಕೊಳ್ತಾ ಇರ್ತಾರೆ. ನಿಮ್ಗೆ ಕೊಟ್ಟಂಥ 100 ರೂಪಾಯಿಗೆ 400 ರೂಪಾಯಿದಷ್ಟಲ್ಲೇ ಈ ಗೊಬ್ಬರ ಬೆಲೆಯನ್ನು ಏರಿಸ್ಕೊಂಡು ಮತ್ತೊಂದು ಮಾಡಿಕೊಂಡು ಅವರಿದ್ದಂಥವರು ಇದನ್ನಲ್ಲಿ ಮುರಿಯುವಂಥ ಕೆಲಸ ಮಾಡ್ತಾರೆ. ಈ ದಿಶೆಯಲ್ಲಿ ನಮ್ಮ ಶಶಿಕಾಂತ್ ಗುರೂಜಿಯವರು ಇನ್ನುಳಿದ ಎಲ್ಲ ನಾಯಕರು ಕೂತ್ಕೊಂಡು ಈಗಂತೂ ಜನರಿಗೆ ಮುಟ್ಟುವಂಥ ಕೆಲಸ ಮಾಡ್ತಾ ಇದ್ದಾರೆ ಶಶಿಕಾಂತ್ ಗುರೂಜಿ ಮತ್ತು ಅವರು ದಕ್ಷಿಣದಲ್ಲಿ ಅವರು ರೈತರು. ಅದರಲ್ಲಿ ಬೆಳೆದ ವಿಷಯದಲ್ಲಂತೂ ಎಲ್ಲರೂ ಒಂದಾಗ್ತಾ ಇದ್ದಾರೆ. ಹಾಗೆ ಇದು ಅದೆಲ್ಲಕ್ಕಿಂತಲೂ ಇಂಪಾರ್ಟೆಂಟ್. ಯಾಕಂದರೆ ಸಮಯಕ್ಕೆ ತಕ್ಕಂಗೆ ಊರು ದೊಡ್ಡ ಹೋಗು, ಮೆಟ್ರೋಪಾಲಿಟನ್ ಸಿಟಿಗಳಾಗೋ ಮತ್ತೇನೋ ಹೋಗು. ಆದರೆ ಅವು ಮೆಟ್ರೋಪಾಲಿಟನ್ ಸಿಟಿ ಆದರೆ ಎಲ್ಲರೂ ಉದ್ಯೋಗ ಸಿಗ್ತೈತಿ ಅಂತಲ್ಲ. ಯಾಕಂದ್ರೆ ಉದ್ಯೋಗ ಕೊಡೋ ಶಕ್ತಿ ಅಲ್ಲಿಲ್ಲ. ನಗರೀಕರಣದಲ್ಲೇ ಉದ್ಯೋಗ ಕೊಡೋ ಶಕ್ತಿ ಅಲ್ಲ. ನೀವು ಬಿಲ್ಡಿಂಗ್ ಕಟ್ಬೋದು, ಮತ್ತೇನು ಮಾಡ್ಬೋದು, ಅವ್ರ ಕೈ ಗಾರೆ ಕೊಡೋಕೆ ಮತ್ತೆ ಕೊಡೋಕೆ ಲೇಬರ್, ಆ ಮನೆ ಮುಗಿತಗೊಳ್ಳೆ ಮತ್ತು ಖಾಲಿ ಅವು. ಇಂಥ ಪ್ರಸಂಗ ಅಲ್ಲ. ಮನೆ ಕಟ್ಟಲಿ, ಬಿಲ್ಡಿಂಗ್ ಕಟ್ಟಲಿ, ಮತ್ತೆ ಅವು ಕಟ್ಟಲಿ, ಆಫೀಸ್ಗಳು ಕಟ್ಟಲಿ, ಏನೋ ಕಟ್ಟಿದ್ರು ಸಹಿತ ಲಿಮಿಟ್ ಇರ್ತದೆ. ಆದರೆ ಒಕ್ಕಲ್ತನ ಹಂಗಲ್ಲ. ನಿರಂತರ ಆದರೆ ನಮ್ಗೆ ಊಟ ಬೇಕೇ ಬೇಕು. ಇದು ನಿರಂತರ ನಡೆಯುವಂಥ ಉದ್ಯೋಗ. ಆ ನಿರಂತರ ಉದ್ಯೋಗದಲ್ಲೇ ನಮ್ಮ ಕೆಲಸಗಳು ಹೆಚ್ಚಾದಪ್ಪ ಅಂದ್ರೆ ಅವ್ರ ಲಾಭ ಆಯ್ತು ಅಂದ್ರೆ ನಾವು ನಿರುದ್ಯೋಗನ ಪಾಸ್ ಮಾಡ್ಬೋದು. ಆದರೆ ಸ್ಥಾಪಿತ ರಾಜಕೀಯ ವ್ಯವಸ್ಥೆ ಅದನ್ನು ಮಾಡಿಕೊಡ್ತದಂತಲೂ ಭರವಸೆ ಏನು ಉಳಿದಿಲ್ಲ. ಮತ್ತು ಅದಕ್ಕೆ ಸಾಕ್ಷಿನ ಮೋದಿಯವರು CM ಇದ್ದಾಗ MS ಸ್ವಾಮಿನಾಥನ್ರದ ಮಾತಾಡಿದವರು ಇವತ್ತು ಅದರ ಬಗ್ಗೆ ನೆನಪು ಮಾಡ್ತಾಯಿಲ್ಲ. ಕಾರಣ ಇಷ್ಟ, ರೈತ ತನ್ನ ಕಾಲ ಮತ್ತು ನಿಲ್ತಾರೆ ಅನ್ನುವಂಥ ಭಯ ಅವರಿಗೆ. ಇದೆಲ್ಲರಿಗೂ ಅದ. ಈವನ್ ರಾಹುಲ್ ಗಾಂಧಿಯವ್ರಿಗೂ ಅದ. ನಮ್ಮ ಆಮ್ ಆದ್ಮಿ ಪಕ್ಷವು ಅವರು ಈ ಒಂದು ಕಾರ್ಪೊರೇಟ್ ಭರಣ ಇದ್ದಾರೆ. ಹೀಗಾಗಿ
ಇವತ್ತು ರೈತರು CJP ಅಥವಾ ಜಂಜಿಗಳ ಜೊತೆ ಕೂಡ್ಕೊಂಡು ಈ ಮೂಮೆಂಟ್ ಇನ್ನೂ ದೊಡ್ಡದು ಮಾಡಬೇಕು. ಯಾಕಂದ್ರೆ ಯುವಕರಲ್ಲಿ ಬರೋ ಹಳ್ಳಿಗಳಿಂದ ಹೆಚ್ಚಿಗೆ ಅವ್ರಿಗೆ ಇವತ್ತು ಕಲಿಶಕ್ತಿ ಇಲ್ಲ ಪಾಪ ಪೇರೆಂಟ್ಗಳಿಗೆ. ಎಷ್ಟು ಜನ ಇವತ್ತು ಹಳ್ಳಿಯಿಂದ ಬಂತಾರೆ MBBS ಅಥವಾ ಮತ್ತೇನೋ ಅಥವಾ BEನೋ ಮಾಡಲಿಕ್ಕೆ ಸಾಧ್ಯ. ಎಲ್ಲರೂ ರೈತರು ವಿಚಾರ ಮಾಡುವಂಥದ್ದು 1 ಎಕರೆ 2 ಎಕರೆದವರ ಇದಕ್ಕೆ ಪರಿಹಾರ ಇರೋದು ಒಂದು ವ್ಯವಸ್ಥೆ ಬದಲಾಗಬೇಕು. ಸಾಧ್ಯನ ಇದು ಮಾಡಲಿಕ್ಕೆ ಅನ್ನೋದು ಇವತ್ತಿನ ದೊಡ್ಡ ಸವಾಲ ನಮ್ಮ ರೈತ ನಾಯಕರು ಬಂದು. ಏನಂತೀರಿ ಇದಕ್ಕೆ? ನೀವು ಇದನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ, ಜೊತೆಗೆ ಡಿಸ್ಲೈಕ್ ಮಾಡಿರಿ, ಮಾತಾಡ್ತಾ ಇರ್ರಿ, ಕಾಮೆಂಟ್ ಬರಿತಾ ಇರ್ರಿ. ಆದರೆ ನಮಗೂ ಹೌದು ಸರಿಯಾದ ಹಾದಿಯಲ್ಲಿ ನಾವು ಇದ್ದೀವಿ ಅನ್ನುವಂಥದ್ದು ಆಗ್ಬೋದು ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇಳಿ ಧರ್ಮ ಸತ್ಯ ಕೈಗಳಲ್ಲಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಹೇ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ E. ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, Paytm ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ವಂದನೆಗಳು.